ಎಲ್ಲರಿಗೂ ನಮಸ್ಕಾರ ತಿಳಿಸುತ್ತಾ ಇವತ್ತಿನ ದಿವಸ ಮಾನ್ಯ ರಾಜ್ಯ ಕಮಿಟಿಯ ಆಂತರಿಕ ಚುನಾವಣೆಯಲ್ಲಿ ಅಭೂತಪೂರ್ವ ಜಯ ನಮ್ಮ ಕಿತ್ತೂರಿನವರಾದಂಥ ಸುರೇಶಣ್ಣನವರು ರಾಜ್ಯ ಉಪಾಧ್ಯಕ್ಷರಲ್ಲಿ ಆಯ್ಕೆಯಾಗಿದ್ದಾರೆ. ಅವರಿಗೆ ಸಮಸ್ತ ನಮ್ಮ ಕಿತ್ತೂರು ತಾಲೂಕು ವತಿಯಿಂದ ಬೆಳಗಾವಿ ಜಿಲ್ಲಾ ವತಿಯಿಂದ ಎಲ್ಲ ಸಮಸ್ತ ಸಮಾಜ ಪರವಾಗಿ ಒಂದು ನಾವು ಸತ್ಕಾರ ಸಮಾರಂಭ ಮಾಡಿದ್ದೇವೆ. ಇಷ್ಟಾಗಿ ಒಂದು ಹೆಮ್ಮೆಯ ವಿಷಯ, ಕರ್ನಾಟಕ ರಾಜ್ಯದಲ್ಲಿ ಚುನಾವಣೆಯಲ್ಲಿ ಅತ್ಯಂತ ಹೆಚ್ಚು ಮತ ಜಯ ಗಳಿಸಿ ನಮ್ಮ ಕಿತ್ತೂರಿನವರೇ ಆದಂಥ ಸುರೇಶಣ್ಣನವ್ರಿಗೆ ಎಲ್ಲರಿಗೂ ಸಮಸ್ತ ಸಮಾಜದ ಪರವಾಗಿ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತೇವೆ. ಮಾತಾಡ್ರಿ. ನಮ್ಮ ಕಿತ್ತೂರು ತಾಲೂಕಿನ ಹಡಪ ಸಮಾಜದ ವತಿಯಿಂದ ನಮ್ಮ ಈಗಾಗಲೇ ಜಿಲ್ಲಾ ಗೌರವಾಧ್ಯಕ್ಷರಂತ ಜಿಲ್ಲಾ ಅಧ್ಯಕ್ಷರಂತ ಹಾಗೂ ನಮ್ಮ ಸಮಾಜದಲ್ಲಿ ಸಾಕಷ್ಟು ಕೆಲಸಗಳನ್ನು ಮುಂದುವರಿಸುತ್ತಾ ಈಗಾಗಲೇ ರಾಜ್ಯ ಚುನಾವಣೆ ಮಾಡುತ್ತಾ ಚುನಾವಣೆ ಭರ್ಜರಿ ಗೆಲುವನ್ನು ಆಚರಿಸಿ ಈಗ ರಾಜ್ಯದ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿ ನಮಗೆ ತುಂಬ ಸಂತೋಷ ಆಗಿದೆ. ಹಾಗೂ ನಮ್ಮ ಬೆಳಗಾವಿ ಜಿಲ್ಲಾ ವತಿಯಿಂದ ನಮ್ಮ ಕರ್ನಾಟಕ ರಾಜ್ಯ ಹಡಪ ಸಮಾಜ ವತಿಯಿಂದ ನಮ್ಮ ಕಿತ್ತೂರು ತಾಲೂಕು ಸಮಾಜ ವತಿಯಿಂದ ಅವರಿಗೆ ಸನ್ಮಾನ ಮಾಡಲಾಯಿತು. ಇದೇ ಖುಷಿಯಲ್ಲಿ ಸಿಹಿಯನ್ನು ಹಂಚಿ ನಾವು ಸಂಭ್ರಮ ಆಚರಣೆ ಮಾಡಿತ್ತು. ಎಲ್ಲ ನನ್ನ ಸಮಾಜದ ಬಾಂಧವರಿಗೆ ಧನ್ಯವಾದಗಳು. ಮಾತಾಡ್ರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲ ನನ್ನ ಕಿತ್ತೂರು ತಾಲೂಕಿನ ಎಲ್ಲ ನನ್ನ ಸಮಾಜ ಬಾಂಧವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೇನೆ. ಅದೇ ರೀತಿ ನನ್ನ ಮೊದಲಿನಿಂದನೂ ಒಂದು ಸಾಮಾನ್ಯ ಸದಸ್ಯನಾಗಿ, ಆಮೇಲೆ ಸಂಘಟನಾ ಕಾರ್ಯದರ್ಶಿಯಾಗಿ, ಸಹ ಕಾರ್ಯದರ್ಶಿಯಾಗಿ ಹಲವಾರು ಸೇವೆಯನ್ನು ಕಿತ್ತೂರಿನಲ್ಲಿ ಸಲ್ಲಿಸಿ ಮುಂದೆ ಬೆಳಗಾವಿ ಜಿಲ್ಲೆ ಹಾಗೂ ರಾಜ್ಯಾದ್ಯಂತ ನನ್ನನ್ನು ಕಳಿಸಿಕೊಟ್ಟಿದ್ದು ಈ ಕಿತ್ತೂರು ನಾಡು, ಈ ಕಿತ್ತೂರು ಸಮಾಜ. ಈ ಕಿತ್ತೂರು ಸಮಾಜದಿಂದ ಇವತ್ತು ನಾ ಏನಾದರೂ ರಾಜ್ಯಕ್ಕೆ ಉಪಾಧ್ಯಕ್ಷ ಆಯ್ಕೆ ಆಗ್ಬೇಕಂದ್ರೆ ನಾ ಮುಖ್ಯವಾಗಿ ಕಿತ್ತೂರು ನನ್ನ ತಾಲೂಕಿಗೆ ಮೊದಲ ತುಂಬ ಹೃದಯ ಧನ್ಯವಾದಗಳನ್ನು ತಿಳಿಸುತ್ತೆ. ಅದೇ ಥರ ನನ್ನ ಬೆಳಗಾವಿ ಜಿಲ್ಲೆಯ ಎಲ್ಲ ನನ್ನ ಎಲ್ಲ ತಾಲೂಕಾಧ್ಯಕ್ಷರು, ಹಿರಿಯರು ಎಲ್ಲರೂ ಆಶೀರ್ವದಿಸಿ ಒಂದು ಈ ಚುನಾವಣೆಗೆ ನನಗೆ ಅವಕಾಶ ಮಾಡಿಕೊಟ್ಟು ಎಲ್ಲರೂ ತಮ್ಮ ತಾಲೂಕು ಮಟ್ಟದಲ್ಲಿ ಎಲ್ಲ ಮತದಾರನಿಗೆ ಒಂದು ನಮ್ಮದೇ ಆದಂಥ ಒಂದು ಸಂದೇಶ ಕಳಿಸ್ಬೇಕಂತ ಏಕಾಸ ಎಲ್ಲರೂ ಕೂಡಿ ಸಹಕರಿಸಿ, ಆಮೇಲೆ ರಾಜ್ಯದ ಎಲ್ಲ ಪ್ರತಿಯೊಂದು ಜಿಲ್ಲೆಯಲ್ಲಿ ನಮ್ಮ ಸಮಾಜದ ಮತದಾರ ಬಾಂಧವರು, ಆಮೇಲೆ ಹಿರಿಯರು, ಮುಖಂಡರು, ಎಲ್ಲ ಜಿಲ್ಲಾಧ್ಯಕ್ಷರಿಗೆ ನನ್ನ ಅಭೂತಪೂರ್ವ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನನ್ನು ಈ ರಾಜ್ಯದ ಒಂದು ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿಕೊಟ್ಟಿದ್ದೀರಿ. ಇದಕ್ಕೆ ಯಾವುದೇ ಒಂದು ಅಪಸ್ವರ, ಯಾವ ಚುಕ್ಕೆ ಬರದಂತೆ, ಯಾವುದೇ ನನ್ನಿಂದ ಮೋಸವಾಗದಂತೆ ನಾನು ಸಮಾಜ ಸೇವೆ ಮಾಡ್ತೀನಿ. ಒಂದು ಸಮಾಜಕ್ಕೆ ನಾನು ಮಾದರಿಯಾಗಿ ಒಂದು ಸದಸ್ಯರ ರೂಪದಲ್ಲಿ, ಒಂದು ಸಾಮಾನ್ಯ ಸೇವಕನ ರೂಪದಲ್ಲಿ ಸಮಾಜ ಸೇವೆ ಮಾಡಲು ನಾನು ಸೇವೆಗಾಗಿ ಬಂದಿದ್ದೇನೆ. ನೀವೆಲ್ಲರೂ ಆಶೀರ್ವದಿಸಿ ನನ್ನ ಈ ಚುನಾವಣೆಯಲ್ಲಿ ಗೆಲ್ಲಿಸಿದ್ದೀರಿ. ಇದಕ್ಕೆ ನನ್ನ ಸಮಾಜ ಸೇವೆಯಿಂದಲೇ ತಮಗೆ ಸೇವೆ ಮಾಡಲು ಅವಕಾಶ ಮಾಡಿಕೊಟ್ಟು ಕೇಳಿಕೊಳ್ತೇನೆ.